ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರ ಬಾಂಧವಗಳಿಗೆ ನಮಸ್ಕಾರಗಳು. ಇವತ್ತಿನ ವಿಷಯ ಹಣಕಾಸಿನ ಸಂಬಂಧವಾದಂಥ ಕೊರತೆ. ಮನುಷ್ಯನಿಗೆ ಹಣದ ಕೊರತೆ ಯಾಕೆ ಬರುತ್ತೆ ಅನ್ನುವಂಥ ವಿಷಯವಾಗಿ ಕುರಿತು ಸ್ವಲ್ಪ ವಿಷಯ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಮನುಷ್ಯನಿಗೆ ಹಣದ ಒಂದು ಅವಶ್ಯಕತೆ ಎಲ್ಲರಿಗೂ ಉಂಟು, ಬೇಕೇ ಬೇಕಾಗುತ್ತೆ. ಹಣ ಇಲ್ಲದೆ ಬದುಕೋಕ್ಕಾಗಲ್ಲ. ಯಾಕೆಂದರೆ ಚತುರ್ಥ ಪುರುಷಾರ್ಥಗಳಲ್ಲಿ ಒಂದು ಅರ್ಥ ಪುರುಷಾರ್ಥ ಅನ್ನೋಂಥದ್ದು ಕೂಡ ಇರುತ್ತೆ. ಮನುಷ್ಯ ಹಣನೇ ಗಳಿಸದೆ ಹೋದರೆ ನಿಷ್ಪ್ರಯೋಜಕ ಅಂತ ಕೂಡ ಹೇಳ್ತಾರೆ. ಆದರೆ ಮನುಷ್ಯ ಯಾವುದೇ ರೀತಿಯ ಪ್ರಯತ್ನದಿಂದಲೂ ಹಣ ಗಳಿಸೋಕ್ಕಾಗ್ತಾ ಇಲ್ಲ ಅನ್ನೋದು. ಅವನಲ್ಲಿ ಯೋಗ್ಯತೆ ಇದೆ, ಅರ್ಹತೆ ಇದೆ, ಸಾಮರ್ಥ್ಯ ಇದೆ, ವಿದ್ಯೆ ಇದೆ ಮತ್ತು 10 ಜನರನ್ನು ಅವನು ಮಾರ್ಗದರ್ಶಕ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಆದರೂ ಕೂಡ ಆ ವ್ಯಕ್ತಿ ತನ್ನನ್ನು ತಾನು ಆರ್ಥಿಕವಾಗಿ ಸ್ವಾವಲಂಬಿ ಆಗೋದಕ್ಕೆ ತುಂಬ ಕಷ್ಟಪಡ್ತಾನೆ. ಮಾಡ್ತಾ ಮತ್ತೊಬ್ಬರನ್ನು ಡಿಪೆಂಡ್ ಆಗ್ತಾನೆ ಅಥವಾ ಸಾಲ ಮಾಡ್ತಾನೆ. ತನ್ನ ಅವಶ್ಯಕತೆಗಳನ್ನು ಪೂರೈಸ್ಕೋಬೇಕು, ತನ್ನ ನಂಬಿದವರನ್ನು ಉದ್ಧಾರ ಮಾಡಬೇಕು ಅಂತ ಸಾಲ ಮಾಡ್ತಾನೆ. ಆರ್ಥಿಕ ಕೊರತೆಯಲ್ಲಿ ಹಿಂಜರಿತ ತುಂಬ ಆಗ್ತಾ ಹೋಗುತ್ತೆ. ತಾನು ಏನೂ ಮಾಡಿದರೂ ಕೈಗೆ ಹತ್ತಾ ಇಲ್ವಲ್ಲ, ಎಷ್ಟೋ ಪ್ರಯತ್ನಗಳು ಸಕ್ಸಸ್ ಇಲ್ವಲ್ಲ ಅಂತ ಒಬ್ಬ ಕೃಷಿಕನಾಗಿಂದ ಹಿಡಿದು ಒಬ್ಬ ಕಾರ್ಮಿಕನಿಂದ ಹಿಡಿದು ಒಬ್ಬ ಕಾರ್ಖಾನೆ ನಡೆಸೋದಕ್ಕಂಥ ಒಬ್ಬ ಉದ್ಯಮಿ ಕೂಡ ಇಂಥ ಕೊರತೆಗಳನ್ನು ಅನುಭವಿಸ್ತಾರೆ. ಆದರೆ ಸಾಮಾಜಿಕವಾಗಿ ಅವರು ಬೇರೆ ರೀತಿಯಲ್ಲಿ ಜನರ ಮುಂದೆ ತೋರಿಸಬಾರ್ದು ಅಂತ ಒಂದು ಮುಖವಾಡವನ್ನು ಸಹಿಸಿಕೊಂಡು ಕೂಡ ಹಾಕ್ಕೊಂಡು ಜೀವನ ಮಾಡ್ತಿರ್ತಾರೆ. ಇಂಥ ವ್ಯಕ್ತಿಗಳಿಗೆ ಮೂಲವಾದ ಕಾರಣ ಏನು? ಇದಕ್ಕೆ ಸಂಬಂಧಪಟ್ಟಂಥ ದೋಷಗಳೇನು? ಈ ವ್ಯಕ್ತಿಗಳಿಗೆ ತಾನಿರುವಂಥ ಸ್ಥಳದಲ್ಲೇ ದೋಷ ಇರಬಹುದು. ಅರ್ಥಾತ್ ಇದಕ್ಕೆ ವಾಸ್ತು ದೋಷ ಅಂತ ಕೂಡ ಹೇಳ್ಬೋದು. ವಾಸ್ತುವಿನಲ್ಲಿ ದೋಷಗಳಿದ್ದಾಗ ತಾನು ಏನು ಕೆಲಸ ವಾಸ ಮಾಡ್ತಾನೆ ಅಲ್ಲಿ ದೋಷ ಇದ್ದಾಗ ಕೂಡ ತೊಂದರೆ ಆಗುವಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಪಿತೃದೋಷ ಅಂತ ಬರುತ್ತೆ. ಈ ಮನುಷ್ಯ ವಿಜ್ಞಾನಿಯಾಗಿದ್ದು ವಿದ್ಯಾವಂತನಾಗಿದ್ದರೂ ಸಹ ಈ ವ್ಯಕ್ತಿ ದರಿದ್ರನಾಗಬೇಕು ಅನ್ನುವಂಥ ಮಟ್ಟಿಗೆ ಒಂದು ಪಿತೃದೋಷ ಬಂದಿರುತ್ತೆ. ಅಲ್ಲಿ ಮೂಲ ಪಿತೃಗಳಿಗೆ ಅಶಾಂತಿ ಆಗಿರೋದ್ರಿಂದ ಅವರು ಕ್ಷುದ್ರರಾಗಿರ್ತಾರೆ. ಅವರು ಕೃಪೆ ಕೊಡ್ತಾ ಇಲ್ಲ, ಅವರು ಶಾಪ ಏನು ಕೊಡಲ್ಲ, ಆದರೆ ಅವರು ಸಂತೃಪ್ತವಾಗಿಲ್ಲ ಅಂತ ಅರ್ಥ. ಹೀಗಿರುವಾಗ ಇಲ್ಲಿ ಪಿತೃದೋಷ ಅಂತ. ಅದರ ನಂತರದಲ್ಲಿ ಯಾವುದೋ ಒಂದು ಕಾರ್ಯದಲ್ಲಿ ಯಾರಿಗೋ ಒಬ್ಬರಿಗೆ ನೀವು ಧನ ಸಹಾಯ ಮಾಡಿರ್ತೀರ ಅಂದ್ಕೊಳ್ಳೋಣ. ಆ ವ್ಯಕ್ತಿ ಆ ಧನವನ್ನು ಸದುಪಯೋಗ ಮಾಡ್ಕೊಂಡಿರಲಿಲ್ಲ, ಅಂದರೆ ದುರುಪಯೋಗ ಮಾಡ್ಕೊಂಡಿರ್ತಾನೆ. ಯಾವುದೋ ಒಂದು ಗೋಹತ್ಯೆಗೆ ಬಳಸಿರ್ತಾನೆ, ಒಂದು ಸ್ತ್ರೀಯ ವಿನಾಶಕ್ಕೆ ಬಳಸಿರ್ತಾನೆ, ಅಥವಾ ಒಂದು ದೇವತಾ ಕಾರ್ಯಕ್ಕೆ ವಿಘ್ನ ಮಾಡೋಕ್ಕೆ ಬಳಸಿರ್ತಾನೆ ಅಂದ್ಕೊಳ್ಳೋಣ. ಆಗಲೂ ಕೂಡ ಇದು ನಿಮ್ಮ ಧನದಿಂದ ಆಗಿದಂಥ ದೋಷದಿಂದಾಗಿ ಕೂಡ ನಿಮಗೆ ಧನದ ಕೊರತೆ ಬರತಕ್ಕಂಥದ್ದು ಇರುತ್ತೆ. ಮೂರನೇದಾಗಿ ಈ ಸ್ತ್ರೀ ಶಾಪ ಅನ್ನುವಂಥದ್ದು ಕೂಡ ಇರುತ್ತೆ. ಸ್ತ್ರೀ ಶಾಪ ಅನ್ನುವಂಥದ್ದು, ಒಂದು ಸ್ತ್ರೀ ಅಂದರೆ ಒಂದು ಧನಕ್ಕೂ ಕೂಡ ನಾವು ಸ್ತ್ರೀ ಅಂತಲೇ ಹೇಳ್ತೀವಿ. ಹಾಗಾಗಿ ಒಂದು ಸ್ತ್ರೀ ಶಾಪದಿಂದಲೂ ಸಹ ಈ ದೋಷ ಬರುವಂಥ ಸಂಕೇತ ಇರುತ್ತೆ. ಇಂಥ ಒಂದು ಕಾರಣದಿಂದಾಗಿ ಮನುಷ್ಯ ತನ್ನ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆರ್ಥಿಕ ಕೊರತೆಗಳನ್ನು ಅವನು ಅನುಭವಿಸ್ತಾ ಇರ್ತಾನೆ. ಅವನಲ್ಲಿ ಸಾಮರ್ಥ್ಯದ ನಿಜ ಹೇಳಬೇಕಂತ ಹೇಳಿದರೆ ಅವನು ಒಂದೊಂದು ಸರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡು, ನಾನು ಇಷ್ಟೆಲ್ಲ ಮಾಡಿದ್ರೂ ಒಳ್ಳೆಯದಾಗ್ತಾ ಇಲ್ವಲ್ಲ ಅಂತ. ವಾಮ ಮಾರ್ಗದಿಂದ ಸಂಪಾದನೆ ಮಾಡುವಂಥ ಪರಿಸ್ಥಿತಿನೂ ಇರಲ್ಲ ಮನುಷ್ಯನಿಗೆ, ಆದರೆ ವಾಮ ಮಾರ್ಗ ಗೊತ್ತೇ ಇರಲ್ಲ ಅಂದ್ಕೊಳ್ಳೋಣ. ಆದರೆ ವಾಮ ಮಾರ್ಗದಿಂದ ಹೋದರೂ ಸಹ ಆ ವ್ಯಕ್ತಿಗೆ ಅಪರಾಧಿ ಅನ್ನೋ ಭಾವನದಲ್ಲಿ ಹೋಗಿಬಿಡ್ತಾನೆ. ಅಂದರೆ ಆ ವ್ಯಕ್ತಿ ಕೊನೆಗೆ ದಾರಿದ್ರ್ಯ ರೂಪದಲ್ಲಿ ಹೋದ ನಂತರ ಸಹ ದೀನನಾಗಿಬಿಡ್ತಾನೆ ಅಂತ ಹೇಳ್ತೀವಿ. ದಾರಿದ್ರ್ಯಕ್ಕಿಂತಲೂ ದೀನತ್ವ ಬಹು ಕೆಟ್ಟದು ಅಂತ. ಹೀಗಾಗಿ ದೀನಂತೂ ಆದಾಗ ಪರಸ್ಪರ ಎಲ್ಲೋ ಒಂದು ಕಡೆ 10 ರೂಪಾಯಿ ಕೇಳ್ಕೊಳ್ಳುವಂಥ ಸಂದರ್ಭ ಬಂದುಬಿಡುತ್ತೆ. ಇಂಥ ಒಂದು ದಾರಿದ್ರ್ಯ ಅಥವಾ ದೀನತ್ವ ಬರಬೇಕಾದ್ರೆ ಈ 4 ಕಾರಣಗಳು ಜೊತೆಗೆ ತನ್ನ ತಪ್ಪುಗಳನ್ನು ಕೂಡ, ಅಂದರೆ ದುಡ್ಡು ಯಾವಾಗ ಬಂದಿರುತ್ತೋ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿರಲ್ಲ. ಅವನು ಬಂದಾಗ ಅದನ್ನು ಸ್ವಇಚ್ಛವಾಗಿ ಅದನ್ನು ಉಡಾಯಿಸಿಬಿಟ್ಟಿರ್ತಾನೆ ಅಂತ ಹೇಳ್ಬೋದು. ಆ ರೀತಿ ಉಡಾಯಿಸಿದಾಗ ಒಂದು ಸಾರಿ ದುಡ್ಡು ನಮ್ಮಿಂದ ಹೋದರೆ ಅದು ಮತ್ತೆ ಬರೋದು ಬಹಳ ದುರ್ಬಲ. ಹಾಗಿರೋದ್ರಿಂದ ನೀವು ಆ ದುಡ್ಡನ್ನು ಎಷ್ಟು ಪ್ರೀತಿಸ್ತೀರೋ, ಪ್ರೀತಿ ಮಾಡೋದ್ರಲ್ಲಿ ಜಿಪುಣತನ ಬೇಡ. ಆದರೆ ಇಟ್ಕೋಬೇಕು, ಯಾರಿಗೂ ಕೊಡಬಾರ್ದು, ಕಷ್ಟ ಕೊಡಬಾರ್ದು ಅನ್ನೋ ಥರ ಅಲ್ಲ. ಎಲ್ಲದಕ್ಕೂ ಉಪಯೋಗ ಆಗಬೇಕು. ನಿಮ್ಮ ಹತ್ರ ಇದ್ದಿದ್ದು ಎರಡಾಗಲ್ಲ, ಆದರೆ ಕಷ್ಟಕ್ಕೂ ಆಗಬೇಕು. ಹಾಗಂತ ಹೇಳಿಬಿಟ್ಟು ಯಥೇಚ್ಛವಾಗಿ ಎಲ್ಲರನ್ನೂ ಕೊಟ್ಟು ದುಡ್ಡು ನಾಶ ಮಾಡಿಕೊಳ್ಳುವಂಥದ್ದೂ ಅಲ್ಲ. ಹೀಗಿರುವಾಗ ನಿಮ್ಮ ದುಡ್ಡನ್ನು ನೀವು ಸದುಪಯೋಗ ಮಾಡ್ಕೊಳ್ಳೋದೇ ದುರುಪಯೋಗ ಮಾಡಿಕೊಂಡಿದ್ದರೂ ಸಹ ಅದು ಕೂಡ ದೇವಿ, ಅಂದರೆ ಆ ಮಹಾಲಕ್ಷ್ಮಿ ನಿಮ್ಮಿಂದ ಮುನ್ಸ್ಕೊಂಡು ಹೋಗ್ಬಿಡ್ತಾಳೆ, ಅಲ್ಲಿ ದರಿದ್ರನಾಗಿ ಮಾಡಿಬಿಡ್ತಾಳೆ. ಇಂಥ ಒಂದು ಕಾರಣದಿಂದ ಆರ್ಥಿಕವಾದಂಥ ಕೊರತೆಗಳು ಬರ್ತಾ ಹೋಗುತ್ತೆ, ಹಣದ ಕೊರತೆ ಬರ್ತಾ ಹೋಗುತ್ತೆ, ಸಂಪಾದನೆ ಕೊರತೆ ಆಗಲ್ಲ, ದೈಹಿಕವಾಗಿ ದುರ್ಬಲ ಆಗ್ತೀರಾ. ಈ ರೀತಿ ಆಗುವಂಥ ಸಂದರ್ಭ ಬರಬೇಕಾದ್ರೆ ಇಲ್ಲಿ ಮೂಲವಾದ ಕಾರಣಗಳನ್ನು ಹುಡುಕಬೇಕಾಗತ್ತೆ, ಎಲ್ಲಿಂದ ಆಗಿರಬಹುದು ಅಂತ. ಅದಕ್ಕೆ ಮುಖ್ಯವಾಗಿ ನಾವು ಏಕಾದಶ ಭಾವ ಮತ್ತು ಧನಭಾವವನ್ನು ಗಮನಿಸ್ತೀವಿ, ಲಾಭವನ್ನು ಹೇಗೆ ಬರುತ್ತೆ ಅಂತ ಗಮನಿಸ್ತೀವಿ. ಹಾಗಾಗಿ ಜ್ಯೋತಿಷ್ಯದ ಮೂಲಕವಾಗಿ ಇದಕ್ಕೆ ಸೂಕ್ಷ್ಮವಾದ ಪರಿಹಾರಗಳ ಜೊತೆಗೆ ನಿಮಗೆ ಇರ್ತಕ್ಕಂಥ ದೋಷಗಳನ್ನು ಕೂಡ ಕಂಡುಹಿಡಿದು ಯಾಕೆ ಇದು ಆಗ್ತಾ ಇದೆ ಅಂತ ನೋಡುವಂಥ ಪ್ರಶ್ನೆ, ಮತ್ತು ನೀವಿದ್ದಂಥ ವಾಸಸ್ಥಳದಲ್ಲಿ ಏನು ದೋಷ ಇದೆ ಅನ್ನೋದ್ರ ಬಗ್ಗೆ ಪರಿವರ್ತನೆ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮೀರಿ ನೀವು ಮನೆಯಲ್ಲೇ ಒಂದು ಸಹಜವಾದಂಥ ಒಂದು ಉಪಾಯವನ್ನು ನೀವು ಮಾಡ್ಕೋಬಹುದು. ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಈ ಉಪ್ಪು ಮತ್ತು ಅರಿಶಿಣ ಈ ಎರಡನ್ನು ಬೆರೆಸಿ ನೀರನ್ನು ಮನೆ ತೊಳೆಯುವಂಥ ಪ್ರಯತ್ನ ಮಾಡಬೇಕು. ಮನೆ ಯಾವಾಗಲೂ ನಿಮ್ಮ ಮನೆಯಲ್ಲಿ
ಒಂದು ಈ ದರ್ಪಣ ಅಂದರೆ ಒಂದು ಕನ್ನಡಿ ಇರುತ್ತಲ್ವ, ಆ ಕನ್ನಡಿಯನ್ನು ಪೂರ್ವ ಮತ್ತು ಉತ್ತರ ದಿಶೆಯಲ್ಲಿ ಇಡಬೇಕು. ನೀವು ಪಶ್ಚಿಮಕ್ಕೆ ಮುಖವಾಗಿಟ್ಟರೆ ಮತ್ತು ದಕ್ಷಿಣಕ್ಕೆ ಮುಖವಾಗಿಟ್ಟರೆ ಇದು ನಕಾರಾತ್ಮಕ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ಆರ್ಥಿಕ ಕೊರತೆಯನ್ನು ಕೂಡ ಹೆಚ್ಚು ಮಾಡುವಂಥ ಸಂದರ್ಭ ಇರುತ್ತೆ. ಮೂರನೇದಾಗಿ ಮನೆಯಲ್ಲಿ ಸ್ತ್ರೀ ಅಂದರೆ ನಿಮ್ಮ ಹೆಂಡತಿ, ತಾಯಿ, ತಂದೆ ಅಂದರೆ ಮಗಳು ಅಥವಾ ಅಕ್ಕ ತಂಗಿ, ಇವರ ಮನಸ್ಸನ್ನು ನೋಯಿಸದೆ ಹಾಗಿರಬೇಕು. ಯಾಕೆಂದರೆ ಮನೆಯಲ್ಲಿ ಒಂದು ಸ್ತ್ರೀ ಕಣ್ಣೀರು ಹಾಕಿತು ಅಥವಾ ಅವಳು ತುಂಬ ಬೇಜಾರವಾಗಿದ್ದಾಳೆ ಅನ್ನೋದಾದರೆ ಆ ಮನೆಯಲ್ಲಿ ಲಕ್ಷ್ಮಿ ಮುನಿಸ್ಕೊಂಡ್ಬಿಡ್ತಾಳೆ, ದಾರಿದ್ರ್ಯತೆ ಉಂಟಾಗುತ್ತೆ. ಹೀಗಿರುವಾಗ ಹಣ ಬರ್ತಾ ಇಲ್ಲ ಅಂತೇಳಿ ಹೆಂಡತಿಗೆ ಬೇಯುವಂಥದ್ದು ಅಥವಾ ಏನೋ ಕಾರಣದಿಂದ ನಿಮ್ಮ ಗಂಡನ್ನು ಬೇಯೋದು, ಹೀಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಧನದ ಒಂದು ಬರುವಂಥ ಮಾರ್ಗ ಇದೆಯಲ್ಲ ಅದು ದುರ್ಬಲ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನೀವು ಮಾಡ್ತಕ್ಕಂಥದ್ದಿಷ್ಟೇ, ನಿಮ್ಮ ಮನೆಯಲ್ಲಿ ಉಪ್ಪು ಅಂತಕ್ಕಂಥ, ಯಾಕೆಂದರೆ ಸಮುದ್ರದಿಂದ ಜನಿಸಿದಂಥ ಮಹಾಲಕ್ಷ್ಮಿ ಆಗಿರೋದ್ರಿಂದ ಉಪ್ಪು ನೀರಿನಲ್ಲಿ ಜನಿಸಿದ್ದು. ಪ್ರತಿನಿತ್ಯ ಉಪ್ಪು ಮತ್ತು ಅರಿಶಿಣ ಎರಡನ್ನೂ ಕೂಡ ಬೆರೆಸಿ ನೀವು ಮನೆಯನ್ನು ಒರೆಸೋದ್ರಿಂದ, ತೊಳೆಯೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆ ಆಗುತ್ತೆ. ಜೊತೆಗೆ ಸ್ತ್ರೀಯ ಕಣ್ಣೀರು ಮನೆಯಲ್ಲಿ ಬೀಳಬಾರದು, ಅವಳು ಬೇಜಾರು ಮಾಡ್ಕೋಬಾರ್ದು. ಈ ರೀತಿಯನ್ನು ನೋಡ್ಕೋಬೇಕಾದಂಥದ್ದು ಪುರುಷನ ಕರ್ತವ್ಯ ಆಗಿರುತ್ತೆ. ಈ ಎರಡು ಮಾಡಿಕೊಂಡಾಗ ಆದಷ್ಟು ನಿಮ್ಮ ಕರ್ಮಗಳಿಗೆ ನೀವು ಕಡಿಮೆ ಮಾಡ್ಕೊತೀರ. ಜೊತೆಗೆ ಇದೇನು ಹೇಳಿದ್ವಲ್ಲ, ವಾಸ್ತುದೋಷ, ಪಿತೃದೋಷ, ಸ್ತ್ರೀ ಶಾಪ, ಜೊತೆಗೆ ಯಾರೋ ನಿಮ್ಮಿಂದ ದುಡ್ಡು ತೆಗೆದುಕೊಂಡು ಹೋಗಿ ದುರುಪಯೋಗ ಮಾಡಿದಂಥದ್ದು, ಅನ್ಯ ಕಾರ್ಯಕ್ಕೆ, ಕೆಟ್ಟ ಕಾರ್ಯಕ್ಕೆ ಬಳಸಿದಂಥದ್ದು, ಆ ದೋಷ ಕೂಡ ತಮಗೆ ಬರ್ತಕ್ಕಂಥದ್ದು ಯೋಗ ಇರುತ್ತೆ. ಹಾಗಾಗಿ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನುವಂಥದ್ದು ಜ್ಯೋತಿಷ್ಯದ ಮಾರ್ಗದಿಂದ ಕಂಡುಹಿಡಿದು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಾವು ಮಾಡ್ಕೊಳ್ಳೋದ್ರಿಂದ ಆರ್ಥಿಕವಾಗಿ ದುರ್ಬಲತೆಯಿಂದ ದೂರ ಆಗ್ತೀರಾ. ಖಂಡಿತವಾಗಿ ಒಬ್ಬ ಮನುಷ್ಯ ಇವತ್ತು ರಂಕ ಆಗಿದ್ದಾನೆ ಅಂದರೆ ನಾಳೆ ರಾಜ ಆಗ್ತಾನೆ ಅನ್ನತಕ್ಕಂಥದ್ದಕ್ಕೆ ತಮ್ಮ ಪರಿಶ್ರಮದ ಜೊತೆಗೆ ಪ್ರಾಮಾಣಿಕ ಪ್ರಯತ್ನ ಮತ್ತು ಪ್ರಾಮಾಣಿಕ ಸಲಹೆ ಕೂಡ ನಿಮಗೆ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಕೆಳಕಂಡ ನಂಬರಿಗೆ ತಾವು ಫೋನ್ ಮಾಡಿ ಇದಕ್ಕೆ ಏನಾದರೂ ಪರಿಹಾರ ನಮ್ಮಿಂದ ಬೇಕಾದರೆ ಖಂಡಿತವಾಗಿ ತಿಳಿಸುವ, ಪರಿಹಾರದಿಂದ ಮುಕ್ತಿ ಪಡೀರಿ ಅಂತ ಹೇಳ್ತಾ ನಿಮ್ಮ ಕಷ್ಟದಲ್ಲಿ ಮುಕ್ತಿ ಪಡೀರಿ. ಯಾಕಂದರೆ ಹಣ ಬಹಳಷ್ಟು ಮುಖ್ಯವಾಗಿರುತ್ತೆ ಜೀವನದಲ್ಲಿ. ಪಂಚಪ್ರಾಣಗಳಲ್ಲಿ ಒಂದು ಹಣವೂ ಕೂಡ ಒಂದು ಪ್ರಾಣ ಅಂತ ಹೇಳ್ತೀವಿ. ಯಾಕೆಂದರೆ ಹಣಗೋಸ್ಕರ ಎಷ್ಟೋ ಜನ ಪ್ರಾಣನೇ ಕಳ್ಕೊಂಡಿದ್ದಾರೆ ಮತ್ತು ತೊಗೊಂಡಿದ್ದಾರೆ. ₹1 ಎಷ್ಟೋ ಜನರು ಪ್ರಾಣನ ತೊಗೊಂಡಿದ್ದಾರೆ. ಹಾಗಾಗಿ ಇದು ಪಂಚಪ್ರಾಣದಲ್ಲಿ ಒಂದು ಪ್ರಾಣ ಇರುತ್ತೆ. ಇದನ್ನು ಗಳಿಸ್ಕೊಳ್ಳೋದಾಗ ಒಂದು ಪುರುಷಾರ್ಥ ಕೂಡ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮುಖ್ಯವಾಗಿ ಭೇಟಿಯಾಗೋದಾದರೆ ಕೆಳಕಂಡ ನಂಬರಿಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ನಮಸ್ಕಾರ.